ಒಂದು ಬಹಳ ಪವಿತ್ರವಾದಂಥ ದಿನ. 50 ವರ್ಷ ಕಳೆದಿದೆ. ಶ್ರೀಗಳು ಜವಾಬ್ದಾರಿಯನ್ನು ವಹಿಸಿಕೊಂಡು ಶ್ರೀಗಳು ಭಾರತೀಯ ತೀರ್ಥ ಮಹಾಸ್ವಾಮಿಗಳು ಈ ನಮ್ಮ ಅನೇಕ ಅನುಭವಗಳು ನಮ್ಮ ಹತ್ರ ಇದೆ. ಸೊ ಇಂಥ ಪವಿತ್ರವಾದಂಥ ಸಂದರ್ಭದಲ್ಲಿ ಧರ್ಮೋ ರಕ್ಷತಿ ರಕ್ಷತಃ, ಯಾರು ಧರ್ಮವನ್ನು ಕಾಪಾಡ್ತಾರೋ ಧರ್ಮ ಅವರನ್ನು ಕಾಪಾಡ್ತಾರೆ. ಆ ರೀತಿ ಯಾವ ರಾಜಕಾರಣಕ್ಕೂ ಹೋಗದೆ, ಯಾವ ವಿಚಾರಕ್ಕೂ ಈ ಮಠ ಯಾವತ್ತೂ ಕೂಡ ಭಾಗಿಯಾಗದೆ, ಬರೀ ಅವರ ಕರ್ತವ್ಯ, ಅವರ ಪಾಲನೆ, ಆಶೀರ್ವಾದ, ಧರ್ಮ, ಸಂಸ್ಕೃತಿ, ಸಂಸ್ಕಾರ ಇವರೆಲ್ಲ ಕಾಪಾಡಿಕೊಂಡು ಬಂದಿದ್ದಾರೆ. ನನಗೆ ವಿಶೇಷವಾದಂಥ ಭಕ್ತಿ ಇದೆ, ನಂಬಿಕೆ ಇದೆ. ಸರಸ್ವತಿ ತಾಂಡವ ಆಡ್ತಾ ಇದ್ದಾಳೆ. ಸೊ ಅದಕ್ಕೆ ರಾಜೀವ್ ಗಾಂಧಿ ಅವರು ಆವತ್ತಿನ ಕಾಲದಲ್ಲಿ ಇಲ್ಲಿ ಒಂದು ಸಂಸ್ಕೃತಿ ವಿದ್ಯಾಪೀಠ ಮಾಡಬೇಕು ಅಂಥೇಳಿ ಸಂಸ್ಕೃತದ ವಿದ್ಯಾಪೀಠವನ್ನು ಯೂನಿವರ್ಸಿಟಿನ ಮಾಡಲಿಕ್ಕೆ ಅವತ್ತು ಆಶೀರ್ವಾದವನ್ನು, ಸಹಕಾರವನ್ನು ಪಡೆದು ಇಲ್ಲಿ ಒಂದು ಅವರ ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಿದ್ದಾರೆ. ಹಿಂದೆ ಕೂಡ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಬೇಕಾದಷ್ಟು ನಡೆದಂಥ ಪೂಜಾ ಹವನಗಳೆಲ್ಲ ಕೂಡ ನನಗೆ ನೆನಪು ಬರ್ತಾ ಇದೆ. ಸೊ ಅದಕ್ಕೆ ನಾವೆಲ್ಲ ಇಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಬೆಂಗಳೂರಿನಲ್ಲೂ ಬಂದು ಬಹಳ ದೊಡ್ಡ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಪ್ರಯತ್ನವನ್ನು, ಮಕ್ಕಳಿಗೆ ಎಲ್ಲ ಪ್ರತಿ ಮನೆಯಲ್ಲೂ ಕೂಡ ಸ್ತೋತ್ರ ತ್ರಿವೇಣಿ ಮಹಾಸಮ ಬಿಡಪ್ಪ, ಎಲ್ಲರಿಗೂ ಕೂಡ ಸ್ತೋತ್ರವನ್ನು ಹೇಳ್ಕೊಡ್ಲಿಕ್ಕೆ, ಧರ್ಮವನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು, ಸಂಸ್ಕಾರವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಳ್ಳಿಕ್ಕೆ ಏನೋ ಒಂದು ಪ್ರಯತ್ನ ಮಾಡಿದ್ದಾರೆ. ಬೆಂಗಳೂರಲ್ಲೂ ಕೂಡ ಮಾಡಿದ್ರು. ಇದು ಕೂಡ ನನ್ನ ಆಹ್ವಾನಿಸಿದ್ದಾರೆ. ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಬಂದು ನಾನಿವತ್ತು ಭಾಗವಹಿಸ್ತಾ ಇದ್ದೀನಿ. ನೋಡಪ್ಪ, ನಾನು ದಿನ ಪೂಜೆ ಮಾಡೋನೆ, ಧರ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋನೆ. ನನ್ನ ಒಡೆತಕ್ಕೋಸ್ಕರ, ರಾಜ್ಯದ ಒಡೆತಕ್ಕೋಸ್ಕರ, ನಮ್ದಂತ ಜನರಿಗೋಸ್ಕರ, ಸಮಾಜಕ್ಕೋಸ್ಕರ ಒಳ್ಳೇದಾಗ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡೋನೆ. ಟೆಂಪಲ್ ಎಲ್ಲ ಮುಚ್ಚಿಬಿಡಿ, ಮತ್ತೆ ನೀವೆಲ್ಲ ಸೇರ್ಕೊಂಡು. ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಇದೆ, ಯಾಕೆ ಹಜ್ಜಿಲ್ಲ, ಇದು ಮೈನಾರಿಟಿ ವೆಲ್ಫೇರ್ ಇಂದ ಯಾಕೆ ವಕ್ಫ್ ಬೋರ್ಡ್ ಇದೆ, ಮೈನಾರಿಟಿ ಚರ್ಚಸ್ ಯಾಕಿದೆ, ಅವರವರ ವಿಚಾರ, ಅವರವರ ನಂಬಿಕೆ. ನಾನು ಹಿಂದೆ ಹೇಳಿದ್ದೇನೆ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತ ಹೇಳಿದ್ದೇನೆ. ಅವರವರ ನಂಬಿಕೆ, ಅವರವರ ಆಚಾರ, ಅವರವರ ವಿಚಾರ. ಟೆಂಪಲ್ ರನ್ ಏನಿದೆ, ಶೃಂಗೇರಿ ಭೇಟಿ ಕೊಟ್ಟಾಗಲ್ಲ ಹಲವು ರಾಜಕೀಯ ತಿರುವುಗಳಿಗೆ ಕಾರಣ ಆಗಿದೆ. ಏನಿಲ್ಲ, ನನಗೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾವ ರಾಜಕಾರಣ ತಿರುವಿನ ಅವಶ್ಯಕತೆ ಇಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ, ಜನ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. 5 ವರ್ಷ ಮುಂದುವರಿಸ್ತೀವಿ. ಎಲ್ಲರ ಮಾತು ಗೌನ. ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡಿಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂತ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ.